ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಮತ್ತೆ ಏರುತ್ತಿದೆ ಅಡಿಕೆ ಬೆಲೆ, ಬೆಳೆಗಾರರಲ್ಲಿ ಸಂತಸ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಟ್ರೈಕೋ ಬ್ಲ್ಯಾಕ್ ಉತ್ಪನ್ನವನ್ನು ಅನಾವರಣಗೊಳಿಸಿದ ಸಿಪಿಸಿಆರ್ಐ. ಎತ್ತಿಗೆ ಬರೆ ಹಾಕಿದ್ದಕ್ಕೆ ಎಮ್ಮೆಗೆ ಜ್ವರ. ಮೆಕ್ಕೆಜೋಳದಿಂದ ಇಥೆನಾಲ್ ತಯಾರಿಸಿದ್ದಕ್ಕೆ ಏರುತ್ತಿದೆ ಗೋಧಿ ಹಿಟ್ಟಿನ ಧಾರಣೆ. ಕೋಕೋ ಸಿಪ್ಪೆ ಮತ್ತು ತಿರುಳಿನಿಂದ ಬಿಸ್ಕೆಟ್ ಜ್ಯೂಸ್. ಇದು ಕೇರಳ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಹೊಸ ಆವಿಷ್ಕಾರ. ಬೇಕಾದ ಗೊಬ್ಬರವನ್ನು ತಾನೇ ತಯಾರಿಸಿಕೊಳ್ಳುವ ಗೋಧಿಯನ್ನು ಅಭಿವೃದ್ಧಿ ಮಾಡಿದ ಅಮೆರಿಕದ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಮತ್ತೆ ಏರುತ್ತಿದೆ ಅಡಿಕೆ ಬೆಲೆ, ಬೆಳೆಗಾರರಲ್ಲಿ ಸಂತಸ. ರಾಜ್ಯದಲ್ಲಿ ಅಡಿಕೆ ಧಾರಣೆ ಮತ್ತೆ ಏರಿಕೆಯತ್ತ ಸಾಗುತ್ತಾ ಬಂದಿದೆ. ಅತಿ ಹೆಚ್ಚು ಅಡಿಕೆ ಬೆಳೆಯುವ ಜಿಲ್ಲೆಗಳಲ್ಲಿ 5ನೇ ಮತ್ತು 6ನೇ ಸ್ಥಾನದಲ್ಲಿರುವ ದಾವಣಗೆರೆ ಮತ್ತು ತುಮಕೂರಿನ ಮಾರುಕಟ್ಟೆಗಳಲ್ಲಿ ಧಾರಣೆ ಪುನಃ ಏರತೊಡಗಿದೆ. ಪ್ರಸ್ತುತ ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಧಾರಣೆ ಕ್ವಿಂಟಾಲ್ಗೆ ಗರಿಷ್ಠ ದರ 60,311 ರೂಪಾಯಿ, ಕನಿಷ್ಠ 49,319 ರೂಪಾಯಿ ಇದೆ. ಸರಾಸರಿ 59,599 ರೂಪಾಯಿಗೆ ಕ್ವಿಂಟಾಲ್ ಅಡಿಕೆ ಬಿಕರಿಯಾಗುತ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ 55,000 ರೂಪಾಯಿಗಿಂತ ಕೆಳಗೆ ಇಳಿದಿತ್ತು. ಆದರೆ ಇದೀಗ ಏರಿಕೆಯತ್ತ ಹೊರಟಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ ಭಾಗದಲ್ಲಿ 2025ರ ಜನವರಿ ಸಮಯದಲ್ಲಿ 52,000 ರೂಪಾಯಿ ಒಳಗಿದ್ದ ಕ್ವಿಂಟಾಲ್ ಅಡಿಕೆಯ ದರ ಫೆಬ್ರವರಿಯಲ್ಲಿ ಮತ್ತೆ 53,000 ರೂಪಾಯಿ ಗಡಿ ದಾಟಿತ್ತು. ಆಗಿನಿಂದಲೂ ಸತತ ಏರಿಕೆಯಾಗುತ್ತಾ ಏಪ್ರಿಲ್ ಅಂತ್ಯದಲ್ಲಿ 60,000 ರೂಪಾಯಿ ದಾಟಿತ್ತು. ಆದರೆ ಮೇ ಆರಂಭದಿಂದಲೂ ಇಳಿಕೆ ಆಗುತ್ತಲೇ ಬಂದಿತ್ತು. ಇದರಿಂದ ಸ್ವಲ್ಪ ಆತಂಕಗೊಂಡಿದ್ದ ರೈತರಿಗೆ ಬೆಲೆ ಮತ್ತೊಮ್ಮೆ ಹೆಚ್ಚಾಗಿರುವುದು ಸಮಾಧಾನ ತರಿಸಿದೆ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಟ್ರೈಕೋ ಬ್ಲ್ಯಾಕ್ ಉತ್ಪನ್ನವನ್ನು ಅನಾವರಣಗೊಳಿಸಿದ ಸಿಪಿಸಿಆರ್ಐ. ಮಂಗಳವಾರ ವಿಶ್ವ ತೆಂಗಿನಕಾಯಿಯ ದಿನಾಚರಣೆಯ ಸಂದರ್ಭದಲ್ಲಿ ಕೇರಳದ ಕಾಸರಗೋಡಿನಲ್ಲಿರುವ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಮಣ್ಣಿನ ಆರೋಗ್ಯ ನಿರ್ವಹಣೆ ಮತ್ತು ಸಸ್ಯ ಬೆಳವಣಿಗೆಗಾಗಿ ಹೊಸ ಜೈವಿಕ ಉತ್ಪನ್ನ ಟ್ರೈಕೋ ಬ್ಲ್ಯಾಕ್ ಅನ್ನು ಬಿಡುಗಡೆ ಮಾಡಿತ್ತು. ಟ್ರೈಕೋ ಬ್ಲ್ಯಾಕ್ಗಳನ್ನು ಅಡಿಕೆ ಎಲೆಯ ಪುಡಿ ಮತ್ತು ಟ್ರೈಕೋಡರ್ಮಾ ಹರ್ಜಿಯಾನಂನಿಂದ ತಯಾರಿಸಲಾಗಿದೆ. ಈ ಸಂದರ್ಭದಲ್ಲಿ ಸಿಪಿಸಿಆರ್ಐನ ನಿರ್ದೇಶಕರಾದ ಡಾಕ್ಟರ್ ಹೆಬ್ಬಾರ್ ಅವರು ಮಾತನಾಡಿ, ಬೇವಿನ ಹಿಂಡಿ ಅಥವಾ ಗೊಬ್ಬರಕ್ಕೆ ಈ ಟ್ರೈಕೋ ಬ್ಲ್ಯಾಕ್ಗಳನ್ನು ಬೆರೆಸಬಹುದು. ಕಾಳುಮೆಣಸಿನ ಶೀಘ್ರ ಸೊರಗು ರೋಗ ಬರದಂತೆ ತಡೆಯಲು ಮತ್ತು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ಕಾಡುವ ಶಿಲೀಂಧ್ರ ರೋಗಗಳ ನಿರ್ವಹಣೆಗೆ ಈ ಉತ್ಪನ್ನವನ್ನು ಬಳಸಬಹುದು ಎಂದರು. ಎತ್ತಿಗೆ ಬರೆ ಹಾಕಿದ್ದಕ್ಕೆ ಎಮ್ಮೆಗೆ ಜ್ವರ. ಮೆಕ್ಕೆಜೋಳದಿಂದ ಇಥೆನಾಲ್ ತಯಾರಿಸಿದ್ದಕ್ಕೆ ಏರುತ್ತಿದೆ ಗೋಧಿ ಹಿಟ್ಟಿನ ಧಾರಣೆ. ಭಾರತ ಸರ್ಕಾರ ಮೆಕ್ಕೆಜೋಳವನ್ನು ಇಥೆನಾಲ್ ತಯಾರಿಕೆಗೆ ಬಳಸಿಕೊಳ್ಳುತ್ತಿದೆ. ಈಗಾಗಲೇ ಪೆಟ್ರೋಲ್ನೊಂದಿಗೆ 20% ಇಥೆನಾಲ್ ಬೆರೆಸಿ ಅವುಗಳನ್ನು ಇಂಧನವಾಗಿ ಬಳಸಲಾಗುತ್ತಿದೆ. ಇದರಿಂದ ವಾಹನಗಳಿಗೆ ತೊಂದರೆ ಎಂಬ ಕೂಗು ಕೇಳಿಬರುತ್ತಿದೆ. ಇದೆಲ್ಲದರ ನಡುವೆ ಇಥೆನಾಲ್ ತಯಾರಿಕೆಗೆ ಮೆಕ್ಕೆಜೋಳ ಹೋಗುತ್ತಿರುವುದರಿಂದ ಗೋಧಿ, ಮೈದಾ, ಗೋಧಿ ಹಿಟ್ಟು ಮತ್ತಿತರ ಉತ್ಪನ್ನಗಳ ಬೆಲೆ ಹೆಚ್ಚುತ್ತಿದೆ ಎಂದು ತಿಳಿದು ಬಂದಿದೆ. ಸಾಮಾನ್ಯವಾಗಿ ಪಶು ಆಹಾರ ತಯಾರಿಕೆಯಲ್ಲಿ 30% ಮೆಕ್ಕೆಜೋಳವನ್ನು ಬಳಸುತ್ತಿದ್ದರು. ಗೋಧಿ ಗಿರಣಿಯಲ್ಲಿ ತ್ಯಾಜ್ಯವಾಗಿ ಬರುವ ಗೋಧಿ ನುಚ್ಚನ್ನು ಕೂಡ ಬಳಸಲಾಗುತ್ತಿತ್ತು. ಮಿಲ್ ಮಾಲೀಕರು ಗೋಧಿ ಹಿಟ್ಟನ್ನು ಮಾರುಕಟ್ಟೆಗೆ ಕೊಡುವುದರ ಜೊತೆಗೆ ತ್ಯಾಜ್ಯವಾಗಿ ಬರುತ್ತಿದ್ದ ಈ ನುಚ್ಚನ್ನು ಪಶು ಆಹಾರ ತಯಾರಿಕಾ ಘಟಕಕ್ಕೆ ನೀಡಿ ಲಾಭ ಮಾಡಿಕೊಳ್ಳುತ್ತಿದ್ದರು. ಆದರೆ ಇದೀಗ ಇಥೆನಾಲ್ ತಯಾರಿಸಿದ ನಂತರ ಉಳಿಯುವ ಮೆಕ್ಕೆಜೋಳದ ಹುಡಿ ಕಡಿಮೆ ಬೆಲೆಗೆ ಸಿಗುತ್ತಿದೆ. ಇದರಿಂದ ಪಶು ಆಹಾರ ತಯಾರಕರು ಗೋಧಿ ನುಚ್ಚನ್ನು ತೆಗೆದುಕೊಳ್ಳುತ್ತಿಲ್ಲ. ಕಡಿಮೆ ಬೆಲೆಗೆ ನುಚ್ಚನ್ನು ಮಾರಿದರೆ ಗಿರಣಿಯವರಿಗೆ ನಷ್ಟ. ಅಲ್ಲಾದ ನಷ್ಟವನ್ನು ಅವರು ಗೋಧಿ ಮತ್ತು ಮೈದಾ ಹಿಟ್ಟಿನ ಬೆಲೆಯನ್ನು ಏರಿಸಿ ಸರಿದೂಗಿಸಿಕೊಳ್ಳುತ್ತಿದ್ದಾರೆ. ಕಳೆದೊಂದು ತಿಂಗಳಲ್ಲಿ ದೇಶದಾದ್ಯಂತ ಗೋಧಿ ಮತ್ತಿತರ ಹಿಟ್ಟಿನ ಬೆಲೆ ಹೆಚ್ಚಾಗಿದೆ. ತಮಗೆ ನಷ್ಟವಾಗುತ್ತಿದೆ ಎಂಬ ನೆಪವೊಡ್ಡಿ ಹಿಟ್ಟು ತಯಾರಿಸುವ ಮಿಲ್ ಅವರು ರೈತರಿಂದ ಕಡಿಮೆ ಬೆಲೆಗೆ ಗೋಧಿಯನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಮುಂದಿನ ಹಂಗಾಮಿನಲ್ಲಿ ಗೋಧಿ ಕಟಾವಿಗೆ ಬರುವ ಮೊದಲೆಯೇ ಸರ್ಕಾರ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕಾದ ಅವಶ್ಯಕತೆ ಎದುರಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ
ಗಿಡ ಕಾಯ್ದಿರಿಸಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ಟಿಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ರವರೆಗೆ ಬೆಂಗಳೂರು. ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ಟಿಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ. ಸೆಪ್ಟೆಂಬರ್ 25ರಿಂದ 27, 2025. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕೋಕೋ ಸಿಪ್ಪೆ ಮತ್ತು ತಿರುಳಿನಿಂದ ಬಿಸ್ಕೆಟ್ ಜ್ಯೂಸ್. ಇದು ಕೇರಳ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಹೊಸ ಆವಿಷ್ಕಾರ. ಕೇರಳ ಕೃಷಿ ವಿಶ್ವವಿದ್ಯಾಲಯದ ಕೋಕೋ ಸಂಶೋಧನಾ ಕೇಂದ್ರವು ಚಾಕೊಲೇಟ್ ಉತ್ಪಾದನೆಯಿಂದ ಉಳಿದಿರುವ ಕೋಕೋ ಸಿಪ್ಪೆ ಮತ್ತು ತಿರುಳನ್ನು ಎಸೆಯುವ ಬದಲು ಅವುಗಳ ಮೌಲ್ಯವರ್ಧನೆ ಮಾಡಲು ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ. ವಿಜ್ಞಾನಿಗಳು ಕೋಕೋ ಸಿಪ್ಪೆಯಿಂದ ಕುಕೀಸ್ ಮತ್ತು ತಿರುಳಿನಿಂದ ಸಿದ್ಧ ಪಾನೀಯ ಸೇರಿದಂತೆ ಅನೇಕ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದ್ದಾರೆ. ಕೋಕೋದ ಸಿಪ್ಪೆ ಮತ್ತು ಓಟ್ಸ್ ಅನ್ನು ಬಳಸಿ ರುಚಿಯಾದ ಬಿಸ್ಕೆಟ್ಗಳನ್ನು ತಯಾರಿಸಿದ್ದಾರೆ. ಇದು ಮಧುಮೇಹಿಗಳಿಗೂ ಸೂಕ್ತವಾಗಿದೆ. ಸಿಪ್ಪೆಯ ಕಹಿ ಆಮ್ಲೀಯತೆಯನ್ನು ತೆಗೆದುಹಾಕಲಾಗಿದೆ. 2 ಫ್ಲೇವರ್ನ ಬಿಸ್ಕಿಟ್ ಅನ್ನು ತಯಾರಿಸಲಾಗಿದೆ. ಇನ್ನು ಚಾಕೊಲೇಟ್ ಮಾಡಲು ಬೀಜವನ್ನು ಮಾತ್ರ ತೆಗೆದು ತಿರುಳನ್ನು ಬಿಸಾಡಲಾಗುತ್ತಿತ್ತು. ಅಂತಹ ತಿರುಳನ್ನು ಬಳಸಿ ಜ್ಯೂಸ್ ತಯಾರಿಸಲಾಗಿದೆ. ರೆಡಿ ಟು ಡ್ರಿಂಕ್ ತರಹದ ಜ್ಯೂಸ್ ಇದಾಗಿದ್ದು ಎಲ್ಲ ವಯಸ್ಕರು ಬಳಸಬಹುದಾಗಿದೆ. ಬೇಕಾದ ಗೊಬ್ಬರವನ್ನು ತಾನೇ ತಯಾರಿಸಿಕೊಳ್ಳುವ ಗೋಧಿಯನ್ನು ಅಭಿವೃದ್ಧಿ ಮಾಡಿದ ಅಮೆರಿಕದ ವಿಜ್ಞಾನಿಗಳು. ವಿಶ್ವದಲ್ಲಿ ಅತಿ ಹೆಚ್ಚು ಬೆಳೆಯುವ ಧಾನ್ಯಗಳಲ್ಲಿ ಗೋಧಿಗೆ 2ನೇ ಸ್ಥಾನ. ಗೋಧಿಗೆ ಸಾರಜನಕ ಗೊಬ್ಬರವನ್ನು ಅತಿ ಹೆಚ್ಚಾಗಿ ನೀಡಲಾಗುತ್ತದೆ. ಅವಶ್ಯಕತೆಗಿಂತ ಹೆಚ್ಚು ನೈಟ್ರೋಜನ್ ರಸಗೊಬ್ಬರಗಳನ್ನು ಕೊಟ್ಟು ಭೂಮಿ ಸವಳಾಗುತ್ತಿದೆ. ಇದನ್ನು ತಪ್ಪಿಸಲು ವಿಜ್ಞಾನಿಗಳು ರಾಸಾಯನಿಕ ರಹಿತ ಕೃಷಿಯನ್ನು ಉತ್ತೇಜಿಸುತ್ತಿದ್ದಾರೆ. ರೈತರು ಕೂಡ ಸಾವಯವ ಕೃಷಿಯನ್ನು ನೆಚ್ಚಿಕೊಳ್ಳುತ್ತಿದ್ದಾರೆ. ಇದೀಗ ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ತನ್ನ ಗೊಬ್ಬರವನ್ನು ತಾನೇ ತಯಾರಿಸಿಕೊಳ್ಳುವ ಗೋಧಿಯ ತಳಿಯೊಂದನ್ನು ಅಭಿವೃದ್ಧಿಪಡಿಸಿದ್ದಾರೆ. CRISPR ತಂತ್ರಜ್ಞಾನದಿಂದ ಗೋಧಿಯು ಸಾಮಾನ್ಯವಾಗಿ ತಯಾರಿಸುವ ಎಪಿಜೆನಿನ್ ಎಂಬ ರಾಸಾಯನಿಕವೊಂದನ್ನು ಹೆಚ್ಚು ಉತ್ಪಾದಿಸುವಂತೆ ಮಾಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಿರುವ ರಾಸಾಯನಿಕವನ್ನು ಗೋಧಿ ಬೇರಿನ ಮುಖೇನ ಮಣ್ಣಿಗೆ ಬಿಡುತ್ತದೆ. ಈ ಎಪಿಜೆನಿನ್ ಅನ್ನು ಬಳಸಿಕೊಂಡು ಮಣ್ಣಿನ ಬ್ಯಾಕ್ಟೀರಿಯಾಗಳು ಸಾರಜನಕ ಸ್ಥಿರೀಕರಣ ಮಾಡುತ್ತವೆ. ಸಾಮಾನ್ಯವಾಗಿ ಸಾರಜನಕ ಸ್ಥಿರೀಕರಣ ಅತಿ ನಿಧಾನವಾಗಿ ಆಗುತ್ತದೆ. ಜೊತೆಗೆ ಬೇಳೆಕಾಳು ಅಥವಾ ಲೆಗ್ಯೂಮ್ಸ್ ಗಿಡದ ಬೇರಿನ ಬಳಿ ಮಾತ್ರ ಹೆಚ್ಚಾಗಿ ಆಗುತ್ತದೆ. ಆದರೆ ಗೋಧಿಯ ಬೇರು ಬಿಡುವ ರಾಸಾಯನಿಕದಿಂದ ನೈಟ್ರಿಫಿಕೇಶನ್ ವೇಗವಾಗಿ ಆಗುವುದೊಂದೇ ಅಲ್ಲದೆ ಗಿಡಕ್ಕೆ ನೀಡುತ್ತಿರುವ ಸಾರಜನಕದ ಪ್ರಮಾಣವನ್ನು 10% ಕಡಿಮೆ ಮಾಡಬಹುದು ಎಂದು ವಿಜ್ಞಾನಿಗಳ ಸಂಶೋಧನೆಯಲ್ಲಿ ದೃಢಪಟ್ಟಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.